ಯೇಸುವಿನ ನಾಮದಲ್ಲಿ 52 ದಿನದ ಉಪವಾಸ ಪ್ರಾರ್ಥನೆ ಇವತ್ತು 38ನೇ ದಿನಕ್ಕೆ ಕಾಲಿಟ್ಟಿದೆ. 37ನೇ ದಿನವನ್ನು ಮುಗಿಸಿ ಇವತ್ತು 38ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಸಂಜೆ ಸರಿಯಾಗಿ 7:30ಕ್ಕೆ ಕರ್ತನ ಸನ್ನಿಧಾನದಲ್ಲಿ ನಾನು, ಸೋನಿಕಾ ಮತ್ತು ಸೇವಕರಾಗಿರುವಂಥ ಮೋನಿಕಾ ಸಿಸ್ಟರ್ ಅವರು ನಿಮ್ಮನ್ನು ಸಂಧಿಸಲಿಕ್ಕೆ ನಾವು ಪ್ರತಿದಿನ ಬರಲಿಕ್ಕಿದ್ದೇವೆ. ಯೇಸುವಿನ ನಾಮದಲ್ಲಿ ಈ ಕೂಟಗಳಲ್ಲಿ ಭಾಗವಹಿಸ್ತಿರುವಂಥ ನೀವು ಆತ್ಮಿಕ ಉತ್ತೇಜನವನ್ನು ಪಡೆದುಕೊಳ್ತಿದ್ದೀರಿ ಎಂಬುದಾಗಿ ನಾವಾದರೂ ನಂಬುತ್ತಾ ಇದ್ದೇವೆ. ನಮ್ಮ ದೇವರ ಹೃದಯದ ಬಯಕೆ ಒಂದೇ, ಈ ಕರ್ನಾಟಕ ರಕ್ಷಣೆಗೆ ಬರಬೇಕೆಂಬುದಾಗಿ, ಈ ಸೇವೆಗಾಗಿ ಕೈ ಜೋಡಿಸ್ರಿ, ಪ್ರಾರ್ಥನೆ ಮಾಡಿರಿ. 31 ಚೀಲೆಗಳನ್ನು ಅವಾಗವಾಗ ನಿಮ್ಮ ವೈಯಕ್ತಿಕವಾದಂಥ ಪ್ರಾರ್ಥನೆಗಳಲ್ಲಿ ನೆನಪು ಮಾಡಿಕೊಳ್ಳ್ರಿ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿರಿ. ಈ ಕರ್ನಾಟಕ ಹೆದರದಿರು ನನ್ನ ಮನವಿ ಸೇವೆ ಜೊತೆಯಲ್ಲಿ ಕೈ ಜೋಡಿಸ್ರಿ. ನಾವು ನಿಮ್ಮ ಜಿಲ್ಲೆಗಳಿಗೆ ಮುಂದಿನ ದಿನಮಾನಗಳಲ್ಲಿ ಬರುವಾಗ ನೀವು ವಾಲಂಟಿಯರಾಗಿ ನಮಗೆ ವಿಶೇಷವಾದಂಥ ಸಹಾಯಕರಾಗಿ ನಮ್ಮ ಜೊತೆಯಲ್ಲಿ ಇರಲಿಕ್ಕಿದ್ದೀರಿ. ನಿಮ್ಮೊಟ್ಟಿಗೆ ಸೇರಿ ನಿಮ್ಮ ಜಿಲ್ಲೆಯಲ್ಲಿರುವಂಥ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಬರಲಿಕ್ಕಿದೆ. ವಿಶೇಷವಾಗಿ ಈ 2ನೇ ಭಾನುವಾರ ತುಮಕೂರು ಪಟ್ಟಣದ ಹಿರಿ ಸಭೆಯಲ್ಲಿ ಕರ್ತನ ಸಂಸ್ಕಾರ ಘೋಷಣ ಇರುವಂಥದ್ದಾಗಿದೆ. ಈ ಸಭೆಯ ಆತ್ಮೀಯ ವಿಶ್ವಾಸಿಗಳು ಎಲ್ಲರೂ ಸದಾ ಕುಟುಂಬವಾಗಿ ಬನ್ನಿರಿ. ಅನೇಕರಿಗೆ ಈ ಆರಾಧನೆ ಕುರಿತು ತಿಳಿಸ್ರಿ. ಪ್ರಾರ್ಥನೆಯೊಟ್ಟಿಗೆ ಬನ್ನಿರಿ. ಅದ್ಭುತಗಳನ್ನು ನಿರೀಕ್ಷಿಸಿ ಬನ್ನಿರಿ. ಬಿಡುಗಡೆಗಳನ್ನು ನಿರೀಕ್ಷಿಸಿ ಬನ್ನಿರಿ. ಒಂದು ವೇಳೆ ನಾನು ಆರಾಧನೆಗೆ ಬರಬೇಕೆಂಬುದಾಗಿ ಯಾರಿಗಾದರೂ ಇಷ್ಟ ಇರುವುದಾದರೆ ನಮಗೆ ಕಾಲ್ ಮಾಡಿ ತಿಳಿಸ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಬೆಂಗಳೂರು ಪಟ್ಟಣದಲ್ಲಿ ಸರಿಯಾಗಿ 7 ಗಂಟೆಯಿಂದ ಆರಾಧನೆ ಪ್ರಾರಂಭವಾಗಲಿಕ್ಕಿದೆ. ನಾನು ಈ ವಾರ ಅಲ್ಲಿ ಇರಲಿಕ್ಕಿದ್ದೇನೆ. ಅಲ್ಲಿ ಮುಗಿಸಿ ನಂತರ ನಾನು ದೇವರ ಆರಾಧನೆಗೆ ತುಮಕೂರು ಪಟ್ಟಣಕ್ಕೆ ಬರಲಿಕ್ಕಿದ್ದೇನೆ. ಆರಾಧನೆಯಲ್ಲಿ ಯಾರು ಮಿಸ್ ಮಾಡಿಕೊಳ್ಳಬೇಡ್ರಿ. ಬೆಂಗಳೂರು ಪಟ್ಟಣದಲ್ಲಿ ಯಾರಾದರೂ ಹೊಸದಾಗಿ ಬರೋರಿದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಈಗಾಗಲೇ ಬಹಳ ಜನ ನೀವು ಕಾಂಟ್ಯಾಕ್ಟ್ ಮಾಡಿ ನಂಬರನ್ನು ತೆಗೆದುಕೊಳ್ತಾ ಇದ್ದೀರಿ. ಸರಿಯಾದ ಸಮಯಕ್ಕೆ ನೀವು ಜಾಯ್ನ್ ಆಗ್ರಿ, ಅದ್ಭುತಗಳನ್ನು ಹೊಂದಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಸಂದೇಶವನ್ನು ಕೇಳುವಂಥ ಸಮಯ ಇದಾಗಿರುವಂಥದ್ದಾಗಿದೆ. ದೇವರು ಅದ್ಭುತವಾದಂಥ ರೀತಿಯಲ್ಲಿ ದೇವರು ಇವತ್ತು ನಮ್ಮ ಸಂಗಡ ಮಾತನಾಡಲಿಕ್ಕಿದ್ದಾನೆ. ಕರ್ತನ ನಾಮಕ್ಕೆ ಮಹಿಮುಂಟಾಗಲಿ. ಪಾಸ್ಟರ್ ಮೋನಿಕಾ ಅವರು ಪ್ರತಿದಿನ ಪ್ರಾರ್ಥನೆಯ ಕುರಿತನ್ನು ಹೇಳ್ತಾ ಇದ್ದಾರೆ. ಇವತ್ತು ವಾಕ್ಯದ ಕುರಿತು ಅವರು ಮಾತನಾಡಿದರು. ಆದರೆ ನಾನು ದೇವ್ರ ಹತ್ರ ಬೇಡ್ಕೊಂಡೆ, ದೇವರೇ ಕರ್ತನೆ ನಾನು ಏನು ಮಾತಾಡಬೇಕು ಅಂತ. ದೇವರು ನನ್ನನ್ನು ಪದೇ ಪದೇ ಒತ್ತಿ ಹೇಳುವಂಥ ಒಂದೇ ಒಂದು ಸಂಗತಿ, ಪ್ರಾರ್ಥನೆಯ ಕುರಿತು ನೀನು ಮಾತನಾಡಬೇಕೆಂಬುದಾಗಿ. ದಯವಿಟ್ಟರೆ ಪ್ರಾರ್ಥನೆಗೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೇವೆ ಅಂದರೆ, ಪ್ರಾರ್ಥನೆ ಮಾತ್ರ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಜಯವನ್ನು ತರುತ್ತದೆ. ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಷ್ಕಾರ ಪ್ರಾರ್ಥನೆಯಾಗಿರುವಂಥದ್ದಾಗಿದೆ. ಆ ಪ್ರಾರ್ಥನೆಗಳಲ್ಲಿ ಪ್ರಾಮುಖ್ಯವಾದಂಥ ಪ್ರಾರ್ಥನೆ ಉದಯಕಾಲದ ಪ್ರಾರ್ಥನೆಯಾಗಿರುವಂಥದ್ದಾಗಿದೆ. ಉದಯಕಾಲ ಅಂದರೆ 9 ಗಂಟೆಗೆ 8 ಗಂಟೆಗೆ 7 ಗಂಟೆಗೆ ಅಲ್ಲ. ಉದಯಕಾಲ ಅಂದರೆ ಮಧ್ಯರಾತ್ರಿ 3 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ. ಈ ಪ್ರಾರ್ಥನೆಗೆ ದೇವರು ಬಹಳ ಮಹತ್ವವನ್ನು ಕೊಡುತ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಎಂಥ ಸಮಸ್ಯೆಗಳಿರಬಹುದು, ಆ ಸಮಸ್ಯೆಗಳು ಎಷ್ಟೇ ಬೆಟ್ಟದಷ್ಟು ಇರಬಹುದು, ಆ ಸಮಸ್ಯೆಗಳನ್ನು ದಾಟಿ ಹೋಗುವಂಥ ಶಕ್ತಿ, ಸಾಮರ್ಥ್ಯ, ಹಣ, ಬಲ, ಶಕ್ತಿ ನಿಮ್ಮಲ್ಲಿ ಇಲ್ಲದೆ ಇರಬಹುದು. ಆದರೆ ಉದಯಕಾಲದ ಆ ಪ್ರಾರ್ಥನೆಯನ್ನು ನೀನು ಮಾಡುವಂಥ ಸಂದರ್ಭದಲ್ಲಿ ಆ ಎಲ್ಲವನ್ನ ಜಯಿಸುವ ಹಾಗೆ ದೇವರು ತಾನೇ ನಿನಗೆ ಬಲವನ್ನು ಕೊಡುವಂತವನಾಗಿದ್ದಾನೆ. ಯಾಕೆಂದರೆ 3 ಗಂಟೆಯಿಂದ 5 ಗಂಟೆ ತನಕ ಅಂಧಕಾರದ ಶಕ್ತಿಗಳು ಮನುಷ್ಯರನ್ನು ದೊರೆತನ ಮಾಡುವುದಕ್ಕೋಸ್ಕರವಾಗಿ ಅವು ಮನುಷ್ಯರ ಮಧ್ಯದಲ್ಲಿ ಇಳಿದು ಬರ್ತದೆ. ನೋಡ್ರಿ, ಅದಕ್ಕಾಗಿಯೇ ದೇವರು ಹೇಳುವಂಥ ಸಂಗತಿ ಏನು ಗೊತ್ತಾ? ನಾವು ಹೋರಾಟ ಮಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಅಂಧಕಾರದ ಲೋಕಾಧಿಪತಿಗಳ ಸಂಗಡ. ಅಂಧಕಾರ ಅಂದ್ರೇನೆ ಕತ್ತಲೆ ಅಂತ ಅರ್ಥ. ಭಯ, ಕತ್ತಲೆಗೆ ಗುರುತಾಗಿರುವಂಥ ಕಾರ್ಯಗಳು
ಆ ಮಧ್ಯರಾತ್ರಿಯಲ್ಲಿ ಸೈತಾನನು ಮನೆಗಳನ್ನ, ಮನಸ್ಸುಗಳನ್ನ, ಕುಟುಂಬಗಳನ್ನ ಪ್ರವೇಶ ಮಾಡುವಂಥ ಸಮಯಗಳವು. ಬಹಳ ಜನ ನೋಡ್ರಿ, ರಾತ್ರಿ ಸಮಯದಲ್ಲೇ ನಿದ್ದೆ ಮಾಡೋದಕ್ಕೆ, ಒಬ್ಬರೇ ನಿದ್ದೆ ಮಾಡೋದಕ್ಕೆ ಭಯ ಪಡ್ತಾರೆ. ನಿದ್ದೆ ಮಾಡೋದಕ್ಕೆ ಭಯ ಪಡೋದಕ್ಕೆ ಹೋಗ್ಲಿ, ಬೆಡ್ರೂಮಿನಿಂದ ಪಕ್ಕದಲ್ಲೇ ಬಾತ್ರೂಮ್ ಇರುತ್ತೆ, ಅದೇ ಮನೆಯಲ್ಲಿ ಇರ್ತಾರೆ, ಅಲ್ಲೇ ಹುಟ್ಟು ಬೆಳೆದಿರ್ತಾರೆ. ಆ ಬಾತ್ರೂಮ್ನಲ್ಲಿ ಹೋಗಿ ಬರೋದಕ್ಕೂ ಸದಾ ಯಾರಿಗಾದ್ರೂ ಪಕ್ಕದಲ್ಲಿರುವಂಥ ವ್ಯಕ್ತಿಗಳನ್ನೇ ಬೆಳೆಸ್ತಾರೆ, ಬಾಬಾ ಎದ್ದು ಅಂತ. ಇನ್ನು ಕೆಲವೊಬ್ಬರನ್ನು ನೋಡುವಂಥ ಸಂದರ್ಭದಲ್ಲಿ ರಾತ್ರಿ ಸಮಯದಲ್ಲಿ ಯಾರೋ ಬಂದು ನನ್ನ ಮೇಲೆ ಕೂತ್ಕೊಂಡ ಹಾಗಾಯಿತು, ಯಾರೋ ನನ್ನ ಕುತ್ತಿಗೆ ಹಿಚ್ಚಿಕಿದಾಗ ಆಯಿತು, ಯಾರೋ ನನ್ನ ಕಾಲು ಎಳೆದಂಗೆ ಆಯಿತು, ಯಾರೋ ನನಗೆ ಉಸಿರುಗಟ್ಟುವ ಹಾಗೆ ಆಯಿತು ಎಂಬುದಾಗಿ ರಾತ್ರಿ ಸಮಯದಲ್ಲೇ ಮನುಷ್ಯನಿಗೆ ಭಯ ಬರೋದು. ಹಗಲೆಲ್ಲ ಭಯ ಬರಲ್ಲ ರೀ, ರಾತ್ರಿ ಸಮಯದಲ್ಲಿಯೇ ಕನಸುಗಳು ಬರೋದು, ದುಸ್ವಪ್ನಗಳು ಬರೋದು, ಕೆಟ್ಟದಾದಂಥ ಯೋಚನೆಗಳು ಬರೋದು. ಪ್ರೀತಿಯುಳ್ಳ ದೇವಜನರೇ, ಅದಕ್ಕಾಗಿಯೇ ಕರ್ತನ ಸಮ್ಮುಖದಲ್ಲಿ ನಾವು ಅಂಧಕಾರದ ಆ ಲೋಕಾಧಿಪತಿಗಳ ಬಲಗಳನ್ನ ರಾತ್ರಿನೇ ಎದ್ದು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ಯೇಸುವಿನ ನಾಮದಲ್ಲಿ ಈ ಎಲ್ಲ ಶತ್ರು ಬಲಗಳನ್ನು ಕರ್ತನೆ ನನ್ನಿಂದ ದೂರ ಮಾಡು, ಈ ಶತ್ರು ಸಮೂಹ ನನ್ನನ್ನು ಮುಟ್ಟದ ರೀತಿಯಲ್ಲಿ ಕರ್ತನೆ ಈ ಉದಯ ಕಾಲದ ಮುಂಚಾವಿನ ವೇಳೆಯಲ್ಲಿ ನನ್ನ ಆತ್ಮ, ಪ್ರಾಣ, ಶರೀರ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಜೀವನ, ನನ್ನ ಬಿಸ್ನೆಸ್ಸು, ನನಗಿರುವಂಥ ಪ್ರತಿಯೊಂದನ್ನು ಸದಾ ನಿನ್ನ ಕರಗಳಲ್ಲಿ ಸಮರ್ಪಣೆ ಮಾಡುತ್ತೇನೆ ಎಂಬುದಾಗಿ ನೀನು ಮೊಣಕಾಲನ್ನು ಊರಿ ಕೈಗಳನ್ನು ಎತ್ತಿ ಅವುಗಳನ್ನು ಸಮರ್ಪಣೆ ಮಾಡಿ ದೇವರ ಸನ್ನಿಧಾನದಲ್ಲಿ ಕೃತಜ್ಞತೆಯೊಡನೆ, ದೇವರೇ ನೀನು ಈ ದಿನವನ್ನು ದಾನವಾಗಿ ಕೊಟ್ಟಿದ್ದಿ, ಈ ದಿನವೆಲ್ಲ ಜಯಕರವಾಗಿ ಶುಭಕರವಾಗಿ ದೇವರೇ ಕರ್ತನೆ ಹೋಗುವ ಎಲ್ಲ ಸ್ಥಳಗಳಲ್ಲಿ ಅಪ್ಪ ನಿನ್ನ ಸಾನ್ನಿಧ್ಯಾನ, ನಿನ್ನ ಪ್ರಸನ್ನತೆ, ನಿನ್ನ ದಯೆ ನನ್ನ ಒಟ್ಟಿಗಿರಲಿ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡಿ ನೋಡು ಹೇಗೆ ಆ ದಿನ ಲವಲವಿಕೆಯಿಂದ ತುಂಬಿಕೊಂಡಿರ್ತವೆ, ಲವಲವಿಕೆಯಿಂದ ತುಂಬಿಕೊಂಡಿರ್ತವೆ. ಅದಕ್ಕೆ ಭಕ್ತ್ ಸಿಂಗ್ ಒಂದು ಕಡೆ ಅವ್ರ ಪುಸ್ತಕದಲ್ಲಿ ಬರೀತಾರೆ, ಏನೆಂದರೆ ಉದಯ ಕಾಲದಲ್ಲಿ ನಾವು ತಾಜಾವಾಗಿ ಪ್ರಾರ್ಥನೆ ಮಾಡ್ಬೋದು ಅಂತ. ಎಷ್ಟು ಮಜವಾಗಿದೆಯಲ್ಲ ಈ ಮಾತು ಕೇಳೋದಕ್ಕೆ. ತಾಜಾವಾಗಿ ಎದ್ದೇಳಬೇಕಂದ್ರೆ ಇವತ್ತು ನಾವುಕ್ಕೆ ಸ್ತೋತ್ರವಾಗಲ್ಲ. ಎರಡು ಸಂಗತಿಗಳು ನಮ್ಮನ್ನು ಆಳ್ವಿಕೆ ಮಾಡ್ತಿರ್ತದೆ, ಎರಡು ಸಂಗತಿಗಳ ಆಳ್ವಿಕೆ ಮಾಡ್ತಾ ಇರ್ತದೆ. ಮೊದಲನೇ ಸಂಗತಿ ನಿನ್ನ ಶರೀರನೇ, ಎರಡನೇ ಸಂಗತಿ ಅಂಧಕಾರದ ಲೋಕಾಧಿಪತಿಗಳು. ಅರ್ಥ ಆಗ್ತಾ ಇದೆಯಾ? ಮೊದಲನೇದು ನಿನ್ನ ಶರೀರ, ಮಾತು ಕೇಳಲ್ಲ ಅದು. ಇನ್ನೊಂದು ಸ್ವಲ್ಪ ಹೊತ್ತು ಮಲಗೋಣ, ಇನ್ನೊಂದು ಸ್ವಲ್ಪ ಹೊತ್ತು ಯೋಚನೆ ಮಾಡೋಣ. ನಮಗೆ ಭಾರಿ ಆಸೆ ರೀ ಈ ಸಂದೇಶ ಕೇಳುವಂಥ ಸಂದರ್ಭದಲ್ಲಿ. ನಮ್ಮೆಲ್ಲರ ಮೈ ಮನಸ್ಸೆಲ್ಲ ಎಲ್ಲ ರೋಮಗಳೆಲ್ಲ ನಿಂತ್ಕೊಂಡ್ಬಿಟ್ಟಿದೆ. ನಾವು ಏನು ಮಾಡಿದ್ರು ಸರಿ, ನಾಳೆ ಉದಯ ಕಾಲದಲ್ಲಿ ನಾನು ಮೊಣಕಾಲು ಊರಬೇಕು, ಸರಿಯಾಗಿ 3 ಗಂಟೆಗೆ ಎದ್ದೇಳಬೇಕು, 2 ಗಂಟೆಗೆ ಎದ್ದೇಳಬೇಕು, 4 ಗಂಟೆಗೆ ಎದ್ದೇಳಬೇಕು, ನಾನು ಪ್ರಾರ್ಥನೆ ಮಾಡಬೇಕೆಂಬುದು ನನಗೆ ಮಲಗುತ್ತೀರಿ. ಆದರೆ ಈ ಶರೀರ ಇದೆಯಲ್ಲ, ಇದಕ್ಕಿಂತ ಶತ್ರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಈ ಶತ್ರುವನ್ನು ಮೊದಲು ಜಯಿಸಬೇಕು. ಈ ಶರೀರ ಇರುವಂಥ ಶತ್ರುವನ್ನು ನೀನು ಜಯಿಸಿದರೆ ನೆಕ್ಸ್ಟ್ ಸ್ಟೆಪ್ಪೇ ಅಂಧಕಾರದ ಲೋಕಾಧಿಪತಿಯ ಕಾರ್ಯಕ್ರಿಯೆಗಳು. ಜಯಿಸೋದಕ್ಕೆ ಈಸಿ. ಯೇಸು ಸ್ವಾಮಿ ಆಗಲಿ, ದೈವ ಭಕ್ತರಾಗಲಿ, ಅವರ ಜೀವಿತದಲ್ಲಿ ಜಯ ಹೊಂದಿದ್ದಕ್ಕೆ ಬೇರೆ ಯಾವುದೇ ಆಯುಧಗಳನ್ನು, ಯಾವುದೇ ವೆಪನ್ಗಳನ್ನು ಅವರು ಉಪಯೋಗ ಮಾಡಲೇ ಇಲ್ಲ. ಅವ್ರು ಮಾಡಿದ ಒಂದೇ ಒಂದು ಆ ವೆಪನ್ ಯಾವುದು ಅಂದರೆ ಪ್ರೇಯರ್. ಅದಕ್ಕೆ ಭಗತ್ ಸಿಂಗ್ರವರು ಹೇಳ್ತಾರೆ, ಏನೆಂದರೆ ಉದಯ ಕಾಲದಲ್ಲಿ ನಾವು ತಾಜಾವಾಗಿ ಮಾಡುವಂಥ ಆ ಪ್ರಾರ್ಥನೆ ಆ ದಿನವೆಲ್ಲ ನಮ್ಮನ್ನು, ನಮ್ಮ ಪ್ರಯಾಣವನ್ನು, ನಮ್ಮ ಎಲ್ಲ ಕಾರ್ಯಗಳನ್ನು ಬಲಪಡಿಸುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ ಹಾಗೆ ನಾವು ಮಾಡುವಂಥ ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಮುಗಿಸಿ ಇನ್ನೇನು ಹಾಡು ಒದಗಾಗಿಯೇ ನಮಗೆ ಹಾಯಾಗಿ ನಿದ್ರೆ ಬರುತ್ತೆ. ಶತ್ರು ನಮ್ಮನ್ನು ಮುಟ್ಟೋಕ್ಕಾಗಲ್ಲ. ಹಗಲೆಲ್ಲ ಆತನ ಕೃಪಾಹಸ್ತ, ಆತನು ಮಾಡಿದಂಥ ದಯೆ ಉಪಕಾರಗಳನ್ನು ನೆನೆಸಿ ರಾತ್ರಿ ವೇಳೆಯಲ್ಲಿ ಸಹ ಮಲಗೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡುವಾಗ ದೇವರಿಗೆ ಸ್ತೋತ್ರವಾಗಲಿ, ವಿಶೇಷವಾದಂಥ ಬಲವನ್ನು ಕೊಡ್ತಾನೆ. ಯೇಸುವಿನ ನಾಮದಲ್ಲಿ ನಾವು ರಾತ್ರಿ ಎದ್ದು ಪ್ರಾರ್ಥನೆ ಮಾಡುವಾಗ
ಕರ್ತನ ಸಮ್ಮುಖದಲ್ಲಿ ರಾತ್ರಿ ಅಂದರೆ ಉದಯ ಕಾಲದ ರಾತ್ರಿ ನಾನು ಮಾತನಾಡ್ತಿರೋಲ್ಲ. ಅದು 12 ಗಂಟೆಯಿಂದ 9ರಿಂದ 11 ಗಂಟೆ ರಾತ್ರಿ ಇದೆಯಲ್ಲ, 12 ಗಂಟೆ, ಅದಕ್ಕೆ ರಾತ್ರಿ ಅಂತಾರೆ, ಮಧ್ಯರಾತ್ರಿ ಅಂತಾರೆ. ಇದು ಉದಯ ಕಾಲದ ರಾತ್ರಿ 3 ಗಂಟೆಯಿಂದ 5 ಗಂಟೆ ತನಕ. ಈ ರಾತ್ರಿ ಇದೆಯಲ್ಲ, ಸೂರ್ಯನ ಬೆಳಕು ಬರೋದಕ್ಕಿಂತ ಮೊದಲೇ ಈ ಪ್ರಾರ್ಥನೆ ಯಾವೊಬ್ಬ ವ್ಯಕ್ತಿ ಪ್ರಾರಂಭ ಮಾಡ್ತಾನೋ ಆತನ ಜೀವಿತದಲ್ಲಿ ಅಂಧಕಾರದ ಲೋಕದ ಆ ಅಧಿಪತಿಗಳು ಎಂದೂ ಸದಾ ಕಾರ್ಯ ಮಾಡೋಕ್ಕಾಗಲ್ಲ, ಎಂದೂ ಜಯಿಸೋದಕ್ಕೆ ಆಗಲ್ಲ. ಹೇಗೆ ಪಾಸ್ಟರ್ ಇದನ್ನು ಹೇಳ್ತೀರಿ ಎಂಬುದಾಗಿ ಕೇಳುವುದಾದರೆ, ಇಸ್ರಾಯೇಲರನ್ನ ಕೆಂಪು ಸಮುದ್ರದ ಮಧ್ಯಭಾಗದಲ್ಲಿ ದಾಟಿಸಿದ ನಂತರ ಅವರನ್ನು ಹಿಮ್ಮೆಟ್ಟಿಸಿಕೊಂಡು ಬಂದಂತ ಐಗುಪ್ತರನ್ನ ನಾಶಪಡಿಸಿದ ಯಾವಾಗ ಗೊತ್ತಾ? ದೇವರು ಆ ಕತ್ತಲೆ ಇರುವಂತ ಸಂದರ್ಭದಲ್ಲಿ, ಇನ್ನೇನು ಬೆಳಕು ಮೂಡೋದಕ್ಕಿಂತ ಮುಂಚೆನೆ ಮೋಸೆಗೆ ಹೇಳ್ತಾರೆ, ಏನು ಗೊತ್ತಾ? ಮೋಸೆ, ಈಗ ನಿನ್ನ ಕೋಲನ್ನು ತಿರುಗಿ ಹಿಂದೆ ಚಾಚು. ಆಲ್ರೆಡಿ ಇಸ್ರಾಯೇಲರೆಲ್ಲರೂ ಸದಾ ಕೆಂಪು ಸಮುದ್ರವನ್ನು ದಾಟಿ ಸಮುದ್ರದ ದಡದಲ್ಲಿ ನಿಂತುಕೊಂಡಿರುವಂತಹ ಸಂದರ್ಭದಲ್ಲಿ ಶತ್ರುವಿನ ಸಮೂಹ ಎಷ್ಟು ಬಲವಾಗಿತ್ತಂದ್ರೆ, ದೊಡ್ಡ ದೊಡ್ಡ ರಾವುತರುಗಳು, ರಥಗಳು, ಬಲಿಷ್ಠವಾದಂಥ ಸೈನ್ಯ ಹಿಮ್ಮೆಟ್ಟಿಸಿಕೊಂಡು ಬರ್ತಾ ಇದೆ. ದೇವರ ಕಾರ್ಯವನ್ನು ನೋಡ್ರಿ, ಎಷ್ಟು ಮಹಿಮೆಯಾಗಿ ಆ ದಿನದಲ್ಲಿ ಅಗ್ನಿಸ್ತಂಭವಾಗಿ, ಮೇಘಸ್ತಂಭವಾಗಿ ದೇವರು ಇಸ್ರಾಯೇಲರನ್ನ ನಡೆಸಿದನು. ಇಸ್ರಾಯೇಲರು ಎಲ್ಲಿ ಹೋಗ್ತಾ ಇದ್ದಾರೋ ಅಲ್ಲಿ ಅಗ್ನಿಸ್ತಂಭವನ್ನು ದೇವರು ಪ್ರಕಟ ಮಾಡಿ ಅಗ್ನಿಸ್ತಂಭವಾಗಿದ್ದುಕೊಂಡು ಅವರನ್ನು ನಡೆಸ್ತಾನೆ. ಆದರೆ ಕೆಂಪು ಸಮುದ್ರದ ಮಧ್ಯಭಾಗದಲ್ಲಿ ಬರುವಂಥ ಸಂದರ್ಭದಲ್ಲಿ ದೇವರು ಕತ್ತಲೆಯನ್ನು ಉಂಟು ಮಾಡುತ್ತಾನಂತ ಬೈಬಲ್ ಹೇಳುತ್ತದೆ. ನೀವು ಸತ್ಯವೇದವನ್ನು ತೆಗೆದುಕೊಳ್ಳ್ರಿ, ವಿಮೋಚನ ಕಾಂಡ 14ನೇ ಅಧ್ಯಾಯದ 24ನೇ ವಚನ. 14ನೇ ಅಧ್ಯಾಯದ 24ನೇ ವಚನ. ಸ್ತೋತ್ರ. ವಿಮೋಚನ ಕಾಂಡ 14ನೇ ಅಧ್ಯಾಯದ 24ನೇ ವಚನ ಕೇಳಿಸಿಕೊಳ್ಳೋಣ. ಸ್ತೋತ್ರ. 14ನೇ ಅಧ್ಯಾಯದ 24ನೇ ವಚನ. ಬೆಳಗಿನ ಜಾವದಲ್ಲಿ, ಎಂಥ ಜಾವದಲ್ಲಿ? ಬೈಬಲ್ ಹೇಳ್ತಾ ಇದೆ, ಬೆಳಗಿನ ಜಾವ, ಇನ್ನು ಕತ್ತಲೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ, ಬೆಳಗಿನ ಜಾವದಲ್ಲಿ ಯೆಹೋವನು ಆ ಅಗ್ನಿ ಮೇಘ ಸ್ತಂಭದೊಳಗಿಂದ, ಆ ಅಗ್ನಿ ಮತ್ತು ಮೇಘ ಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದನು. ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಡಕೊಂಡು ಹೋದರು. ಆಗ ಐಗುಪ್ತರು ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಜನರೇ, ಅಗ್ನಿಸ್ತಂಭವಾಗಿ, ಮೇಘ ಸ್ತಂಭವಾಗಿ ದೇವರು ತಾನೇ ತನ್ನ ಮಕ್ಕಳನ್ನ ದಾಟಿಸ್ತಾನೆ. ಯಾವಾಗ? ಬೆಳಗಿನ ಜಾವದಲ್ಲಿ. ಅದಕ್ಕೆ ನಾನು ಹೇಳಿದೆ, ಎಲ್ಲಾ ಪ್ರಾರ್ಥನೆಗಳಿಗಿಂತಲೂ ಸದಾ ಮಿಗಿಲಾದಂತಹ ಪ್ರಾರ್ಥನೆ ಉದಯ ಕಾಲದ ಪ್ರಾರ್ಥನೆ. ಇನ್ನು ಕತ್ತಲೆ ಇರುವಂತಹ ಸಂದರ್ಭದಲ್ಲಿ ಅಂಧಕಾರದ ಶಕ್ತಿಗಳು ನಮ್ಮ ವಿರುದ್ಧವಾಗಿ ನಿಂತುಕೊಳ್ಳುತ್ತದೆ, ನಮ್ಮ ಕುಟುಂಬದ ವಿರುದ್ಧವಾಗಿ ನಿಂತುಕೊಳ್ಳುತ್ತದೆ, ನಮ್ಮ ಬಿಸಿನೆಸ್ ವಿರುದ್ಧವಾಗಿ ನಿಂತುಕೊಳ್ಳುತ್ತದೆ. ಆ ಹಗಲೆಲ್ಲ ನಮ್ಮ ಜೀವಿತದಲ್ಲಿ ತಡೆಗಳನ್ನು ಉಂಟು ಮಾಡುವುದಕ್ಕಾಗಿ ಪ್ಲಾನ್ ಮಾಡುವಂತ ಸಮಯವೇ ಬೆಳಗಿನ ಜಾವ. ಅದಕ್ಕಾಗಿಯೇ ಯೇಸು ಸ್ವಾಮಿ ಆ ಅಂಧಕಾರದ ಲೋಕಾಧಿಪತಿಗಳನ್ನ ಇನ್ನೂ ಮೊಬ್ಬಿರುವಾಗಲೇ, ಇನ್ನೂ ಉದಯ ಕಾಲದಲ್ಲಿ ಅರಣ್ಯಕ್ಕೆ ಹೋಗಿ ಆ ದಿನದಲ್ಲಿ ಆತನು ಮಾಡಬೇಕಾದಂಥ ಎಲ್ಲ ಕಾರ್ಯಗಳ ವಿಷಯದಲ್ಲಿ ತಂದೆಯಾದ ದೇವರ ಬಳಿನಲ್ಲಿ ಮೊಣಕಾಲೂರಿ ಅರಣ್ಯದೊಳಗಡೆ ಹೋಗಿ ಪ್ರಾರ್ಥನೆ ಮಾಡಿ ಆ ದಿನವೆಲ್ಲ ಅದ್ಭುತಗಳನ್ನು ನಡೆಸ್ತಾ ಇದ್ದನು. ದೆವ್ವಗಳನ್ನು ಬಿಡಿಸ್ತಾ ಇದ್ದನು, ಕುಂಟರನ್ನ ನಡೆದಾಡುವ ಹಾಗೆ ಮಾಡ್ತಾ ಇದ್ದನು, ರೋಗಿಗಳನ್ನ ಸ್ವಸ್ಥತೆ ಮಾಡ್ತಾ ಇದ್ದನು. ಆ ದಿನವೆಲ್ಲ ಜಯಕರವಾಗಿರ್ತಾ ಇತ್ತು. ಬರುವಂತಹ ತಡೆಗಳನ್ನು ಒಡೆಯುವುದು ಹಾಕುವುದಕ್ಕೆ ಯೇಸು ಸ್ವಾಮಿಗೆ ಶಕ್ತಿ ಸಾಮರ್ಥ್ಯ ಕೊಟ್ಟಂಥದ್ದು ಬೇರೆ ಯಾವುದೇ ಆಯುಧವಲ್ಲ, ಆ ಉದಯ ಕಾಲದ ಪ್ರಾರ್ಥನೆನೇ.
ಉದಯ ಕಾಲದ ಪ್ರಾರ್ಥನೆನೇ. ದೇವ ಮಕ್ಕಳೇ, ಎಚ್ಚರವಾಗಿ ಗಮನಿಸಿರಿ. ಯೇಸುವಿನ ನಾಮದಲ್ಲಿ ನಿನ್ನ ಬದುಕಿನಲ್ಲಿ ಬರುವಂಥ ಎಲ್ಲ ಅಂಧಕಾರದ ಲೋಕಾಧಿಪತಿಗಳ ಬಲಗಳು, ಅಂಧಕಾರದ ದುರಾತ್ಮನ ಸೇನೆಗಳು, ಮಾಟ ಮಂತ್ರದ ಶಕ್ತಿಗಳು, ಎಲ್ಲ ಕೋರ್ಟ್ ಕೇಸ್ಗಳು, ಎಲ್ಲ ವಿಧವಾದಂಥ ಪೊಲೀಸ್ ಕೇಸ್ಗಳು, ಜಮೀನಿನ ಕೇಸ್ಗಳು, ನಿನ್ನ ಕುಟುಂಬದಲ್ಲಿ ಇವತ್ತು ಸದಾ ಆಳ್ವಿಕೆ ಮಾಡುತ್ತಿರುವಂಥ ಎಲ್ಲ ವಿಧವಾದಂಥ ಕಾರ್ಯಗಳನ್ನು ನೀನು ಜಯಿಸಬೇಕಂದ್ರೆ ಅದಕ್ಕೆ ಮೂಲತಃ ಇರುವಂಥ ಒಂದೇ ಒಂದು ಆಯುಧ, ಅದು ಉದಯ ಕಾಲದ ಪ್ರಾರ್ಥನೆ. ಉದಯ ಕಾಲದ ಪ್ರಾರ್ಥನೆ. ಆ ಪ್ರಾರ್ಥನೆಗೆ ದೇವರು ಅಷ್ಟು ಮಹತ್ವವನ್ನು ಕೊಡುತ್ತಾನೆ. 25ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವ ಮಕ್ಕಳಿಗೆ ಮೇಘಸ್ತಂಭ ಅಗ್ನಿಸ್ತಂಭವನ್ನು ಅನುಗ್ರಹಿಸಿದಂಥ ದೇವರು ಯೇಸುವಿನ ನಾಮದಲ್ಲಿ ಐಗುಪ್ತರ ಆ ರಥಗಳ ಕೀಲುಗಳನ್ನು ತೆಗೆದ ನಂತರ ಅವರ ಒಳಗಡೆ ಎಂಥ ಭಯ ಹುಟ್ಟುತ್ತದೆ ನೋಡ್ರಿ. 25ನೇ ವಚನ ಕೇಳಿಸಿಕೊಳ್ಳೋಣ. ಸ್ತೋತ್ರಂ. ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಡಕೊಂಡು ಹೋದರು. ಆಗ ಐಗುಪ್ತರು ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ. ಯೆಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ಯುದ್ಧ ಮಾಡುತ್ತಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಯಾರಿಗೋಸ್ಕರ ಯುದ್ಧ ಮಾಡುತ್ತಾನೆ? ಪ್ರೀತಿಯ ದೇವಚಂದ್ರೆ, ತನ್ನ ಮಕ್ಕಳ ವಿರುದ್ಧವಾಗಿ ಬರುವಂತ ಅಂಧಕಾರದ ಲೋಕಾಧಿಪತಿಗಳ ಮೂಲಕವಾಗಿ ದೇವರು ಯುದ್ಧ ಮಾಡುತ್ತಾನೆ. ತನ್ನ ಮಕ್ಕಳ ವಿರುದ್ಧವಾಗಿ ನಿಂತುಕೊಳ್ಳುವಂತ ಸೈನ್ಯ ಸಮೂಹದ ವಿರುದ್ಧವಾಗಿ ದೇವರು ಯುದ್ಧ ಮಾಡುವಂತವನಾಗಿದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲಿ ಯಾವ ಐಗುಪ್ತರ ಬಲಗಳು, ಯಾವ ವಿಧವಾದಂಥ ಐಗುಪ್ತನ ಸೇನೆ ಇವತ್ತು ನಿನ್ನನ್ನು ಆವರಿಸಿಕೊಂಡಿದೆಯೋ, ಯೇಸುವಿನ ನಾಮದಲ್ಲಿ ದಡ ದಾಟಿದ ನಂತರ ದೇವರು ಆ ಉದಯ ಕಾಲದಲ್ಲಿ ಮುಂಜಾವಿನಲ್ಲಿ ಮೋಸೆಗೆ ಹೇಳಿದಂತ ಸಂಗತಿಯನ್ನು ಗೊತ್ತಾ? ಇಗೋ, ಐಗುಪ್ತರು ಆ ಸಮುದ್ರದ ಮಧ್ಯಭಾಗದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮೋಸೆ ತಿರುಗಿ ನಿನ್ನ ಕೈಲಿರುವಂತ ಕೋಲನ್ನ ಸಮುದ್ರದ ಕಡೆಗೆ ಚಾಚು ಎಂಬುದಾಗಿ, ಅದರ ಅರ್ಥ ಪ್ರಾರ್ಥಿಸು ಎಂಬುದಾಗಿ. ಪ್ರೀತಿಯ ದೇವಚಂದ್ರೆ, ಬೈಬಲ್ ಹೇಳ್ತದೆ 30ನೇ ವಚನಕ್ಕೆ ಹೋಗುವಾಗ 30ನೇ ವಚನ ಓದಿಕೊಳ್ಳೋಣ. ದೇವಕ್ಕೆ ಸ್ತೋತ್ರವಾಗಲಿ. ಸ್ತೋತ್ರಂ. ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲ್ಯರನ್ನು ಐಗುಪ್ತರ ಕೈಗೆ ತಪ್ಪಿಸಿದನು. ಐಗುಪ್ತರು ಸತ್ತು ಸಮುದ್ರದ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲರು ಕಂಡರು. ಕರಗಳನ್ನು ತಟ್ಟಿ ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ. ಪ್ರೀತಿಯುಳ್ಳ ದೇವಚಂದ್ರೆ, ಉದಯ ಕಾಲದ ಪ್ರಾರ್ಥನೆ ಶತ್ರುವಿನ ಬಲಗಳನ್ನು ಮುರಿಯುವುದು ಮಾತ್ರವಲ್ಲ, ಶತ್ರುವಿನ ಹೆಣಗಳನ್ನು ನೋಡುವ ಹಾಗೆ ಮಾಡುವಂಥದ್ದಾಗಿದೆ. ಅದಕ್ಕಾಗಿಯೇ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಉತ್ತೇಜನ ಪಡಿಸ್ತೇನೆ. ಉದಯ ಕಾಲದಲ್ಲಿ ಬರೀ ಶತ್ರುಗಳು, ವಿರೋಧಿಗಳು, ತಡೆಗಳು ಇಷ್ಟು ಮಾತ್ರವಲ್ಲ, ಶೈತಾನನ ಅಂಧಕಾರದ ಲೋಕಾಧಿಪತಿಗಳು ಮಾತ್ರವಲ್ಲ. ಬೈಬಲ್ ಹೇಳ್ತದೆ, ಮೋಸೆ 90ನೇ ಕೀರ್ತನೆಯಲ್ಲಿ ಆತನು ಸ್ಪಷ್ಟಪಡಿಸ್ತಾನೆ. ಏನು ಗೊತ್ತಾ? ಉದಯ ಕಾಲದಲ್ಲಿ ದೇವರೇ ಕರ್ತನೆ, ನಿನ್ನ ಕೃಪೆಯಿಂದ ನಮ್ಮನ್ನು ಆವರಿಸಿ ನಿನ್ನ ಪ್ರಸನ್ನ ಮುಖದಿಂದ ನೀನು ನಮ್ಮನ್ನು ನೋಡುವಂತವನಾಗಿದೆ ಎಂಬುದ. ಎಷ್ಟೊಂದು ಅದ್ಭುತಪೂರ್ವವಾದಂಥ ಮಾತು ಪ್ರೀತಿಯುಳ್ಳ ದೇವಚಂದ್ರ, ಎಷ್ಟೊಂದು ಅಭೂತಪೂರ್ವವಾದಂಥ ಮಾತು. ಉದಯ ಕಾಲದ ಪ್ರಾರ್ಥನೆ ಆತನ ಕೃಪೆಯನ್ನ ನಮ್ಮ ಮೇಲೆ ಇಡುವ ಹಾಗೆ, ಆ ಕೃಪೆಯ ಮೂಲಕವಾಗಿ ನಾವು ಎಲ್ಲವನ್ನ ಜಯಿಸುವ ಹಾಗೆ ಆ ಕೃಪೆ ನಮ್ಮ ಮೇಲೆ ದೇವರು ಬಿಡುಗಡೆ ಮಾಡುವಂಥವನಾಗಿದ್ದಾನೆ. ಉದಯ ಕಾಲದ ಪ್ರಾರ್ಥನೆಗೆ ತುಂಬ ನೆಗ್ಲೆಕ್ಟ್ ಮಾಡ್ತೇವೆ ನಾವು, ಬಹಳ ನೆಗ್ಲೆಕ್ಟ್ ಮಾಡ್ತೇವೆ. ಪ್ರೀತಿಯುಳ್ಳ ದೇವಚಂದ್ರೆ, ಯೇಸುವಿನ ನಾಮದಲ್ಲಿ ನಿನ್ನ ಜೀವಿತದಲ್ಲಿ ಒಂದು ಸ್ಟೆಪ್ ಮುಂದಕ್ಕೆ ಹೋಗೋಕ್ಕಾಗ್ತಿಲ್ವಾ? ನಿನ್ನ ಶತ್ರುಗಳ ವಿರುದ್ಧವಾಗಿ ಜಯವನ್ನು ಹೊಂದ್ಕೊಳ್ಳೋದಕ್ಕೆ ಆಗ್ತಿಲ್ವಾ? ರೋಗಗಳು ಬಿಡುಗಡೆ ಆಗ್ತಾ ಇಲ್ವಾ? ಕುಟುಂಬದಲ್ಲಿ ಸಮಾಧಾನ ಸಿಗ್ತಿಲ್ವಾ? ನಿನ್ನ ಬಿಸ್ನೆಸ್ನಲ್ಲಿ ಲಾಭದಾಯಕವಾಗಿಲ್ವಾ? ಯಾವ ಕಡೆ ಕೈ ಇಟ್ಟರೂ ಲಾಸ್ ಎನ್ನುವಂಥ ಒಂದು ಪರಿಸ್ಥಿತಿನಲ್ಲಿ ನೀನು ಇವತ್ತು ಬಿದ್ದು ಒದ್ದಾಡ್ತಾ ಇದೆಯಾ? ಯೇಸುವಿನ ನಾಮದಲ್ಲಿ ದೇವರು ಇವತ್ತು ನಿನ್ನ ಸಂಗಡ ಮಾತನಾಡ್ತಾ ಇದ್ದಾನೆ. ಇವತ್ತು ನಿನ್ನ ಶರೀರವನ್ನ ನೀನು ಕಂಟ್ರೋಲಿಗೆ ತೆಗೆದುಕೊಂಡು ಈ ರಾತ್ರಿ ವೇಳೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಒಡಂಬಡಿಕೆ ಮಾಡಿಕೊಳ್ಬೇಕು. ಏನು ಗೊತ್ತಾ?
ದೇವ ಕರ್ತನೆ 3 ಗಂಟೆಗೆ ನಾನು ಎದ್ದೇಳುತ್ತೇನೆ, 4 ಗಂಟೆಗೆ ಎದ್ದೇಳುತ್ತೇನೆ, 5 ಗಂಟೆಗೆ ಎದ್ದೇಳುತ್ತೇನೆ, ಮೊದಲು ನಿನ್ನ ಮುಖವನ್ನು ನಾನು ನೋಡುತ್ತೇನೆ ಎಂಬುದಾಗಿ. ಭಕ್ತನಾದಂಥ ದಾವಿದನ ಜೀವಿತ ಕುರಿತು ನಾನು ಮಾತನಾಡುವಂಥ ಸಂದರ್ಭದಲ್ಲಿ ಪ್ರೀತಿಯುಳ್ಳ ದೇವಶನ್ರೆ, ಆತನು ಅಷ್ಟು ಉನ್ನತವಾದಂಥ ಆಶೀರ್ವಾದಕ್ಕೆ, ದೇವರ ಕೃಪೆಗೆ, ಆತನ ಸಿಂಹಾಸನ, ಆತನ ಕೃಪಾ ಸಿಂಹಾಸನ ಇವತ್ತಿನ ತನಕ ಶಾಶ್ವತವಾಗಿ ಇರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಆತನ ಕೀರ್ತನೆಯ ಒಂದೊಂದು ಕೀರ್ತನೆಗಳಲ್ಲಿ ಅನೇಕ ಕಡೆಗಳಲ್ಲಿ ಆತನು ಬರೆದಿದ್ದಾನೆ, ಮುಂಜಾನೆಯಲ್ಲೇ ದೇವ ಕರ್ತನೆ ನಿನ್ನ ಮುಖವನ್ನು ನಾನು ದರ್ಶಿಸ್ತೇನೆ, ಮುಂಜಾನೆಯಲ್ಲಿ ದೇವರೇ ನಿನ್ನ ಪ್ರಸನ್ನತೆಯನ್ನು ನಾನು ಎದುರು ನೋಡುತ್ತಾ ಇದ್ದೇನೆ. ರಾತ್ರಿಯ ಒಂದೊಂದು ಜಾವದಲ್ಲಿ ಸಹ ದೇವ ಕರ್ತನೆ ಸ್ವಾಮಿ, ನನ್ನ ಮನಸ್ಸು, ನನ್ನ ಅಂತರಿಂದ್ರಿಯ, ನನ್ನ ಹೃದಯವನ್ನು ನೀನು ಪರಿಶೋಧಿಸಿದರೂ ಸದಾ ದೇವರೇ ಕರ್ತನೆ ನನ್ನ ಹೃದಯ ಪೂರ್ವಕವಾಗಿ ನಿನ್ನನ್ನೇ ನಾನು ಮಹಿಮೆ ಪಡಿಸ್ತೇನೆ ಎಂಬುದಾಗಿ ರಾತ್ರಿಯ ಒಂದೊಂದು ಜಾವದಲ್ಲಿ ಆತನ ಎದ್ದು ಕೀರ್ತನೆಯಲ್ಲಿ ಹೀಗೆ ಬರೀತಾನೆ, ಸ್ವರಮಂಡಲ, ಕಿನ್ನರಿ, ತಾಳ, ವೈದ್ಯ ತಂತಿಗಳೆಲ್ಲವೂ ಸದಾ ಎಚ್ಚರವಾಗ್ರಿ ಎಂಬುದಾಗಿ ಬರೀತಾನೆ. ಎಚ್ಚರವಾಗ್ರಿ, ನನ್ನ ಜೊತೆಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡೋದಕ್ಕೆ ಸಿದ್ಧರಾಗ್ರಿ ಎಂಬುದಾಗಿ ಬರೀತಾನೆ. ಅದಕ್ಕೆ ಆತನು ನಿದ್ರಿಸುವಂತಹ ಸಂದರ್ಭದಲ್ಲಿ 3, 4, 5ನೇ ಕೀರ್ತನೆಗಳನ್ನು ನೋಡುವಂತ ಸಂದರ್ಭದಲ್ಲಿ ನನ್ನ ಮನೆಯ ಸುತ್ತಲೂ ಸಹಸ್ರಾರು ಜನರು ನನ್ನ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿ ಇರುವುದಾದರೂ ಸದಾ ನಾನು ಹಾಯಾಗಿ ನಿದ್ರೆ ಮಾಡುತ್ತೇನೆ. ಇದೆಂಥ ನಂಬಿಕೆ ರೀ ಪ್ರೀತಿಯುಳ್ಳ ದೇವಜನರೇ. ಪಕ್ಕದ ಮನೆಯವರು ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ನಿದ್ದೆ ಬರಲ್ಲ, ಯಾವಾಗ ಬಂದು ಏನು ಮಾಡಿಬಿಡ್ತಾರೋ ಅಂತ. ಆದರೆ ಸಹಸ್ರಾರು ಸೈನಿಕರು ನನ್ನ ಸುತ್ತಲೂ ಯುದ್ಧ ಸನ್ನದ್ಧರಾಗಿ ಇದ್ದಾರಂದ್ರೆ ದಿನಕ್ಕೆ ಸ್ತೋತ್ರವಾಗಲಿ. ನಾನು ಹೆದರೋದಿಲ್ಲ, ನಾನು ನಿದ್ದೆ ಮಾಡ್ತೀನಿ ಅಂದರೆ ಕಾರಣ ಇಷ್ಟೇ, ಆತನಿಗೆ ಚೆನ್ನಾಗಿ ಗೊತ್ತು, ನನ್ನ ಕೂಗನ್ನು ಕೇಳುವವನು, ನನ್ನ ಪ್ರಾರ್ಥನೆಯನ್ನು ಆಲಿಸುವಂಥ ನನ್ನ ದೇವರು ನನ್ನನ್ನು ಯಾವಾಗಲೂ ಸದಾ ಆತನು ಸುರಕ್ಷಿತವಾಗಿರಿಸ್ತಾನೆ. ನನ್ನ ಪೂರ್ವಿಕರಾಗಿರುವಂಥ ಇಸ್ರಾಯೇಲರ ವಿರುದ್ಧವಾಗಿ ದಂಡೆತ್ತಿ ಬಂದ ಐಗುಪ್ತರ ಸಮೂಹವನ್ನು ನಾಶಪಡಿಸಿದ ದೇವರು, ಅಮಲೇಕ್ಯರ ದಂಡನ ನಾಶಪಡಿಸಿದ ದೇವರು, ಫಿಲಿಪ್ಟಿಯರ ಬಲಗಳನ್ನು ಮುರಿದಂಥ ದೇವರು, ನನ್ನ ಪೂರ್ವಿಕರ ವಿರುದ್ಧವಾಗಿ ಬಂದಂಥ ಆರಾಮ್ಯರ ಶಕ್ತಿಗಳನ್ನು ಲಯಪಡಿಸಿದ ದೇವರು, ನನ್ನ ಪರವಾಗಿ ಸದಾ ಆತನು ಯುದ್ಧ ಮಾಡುವ ದೇವರಾಗಿದ್ದಾನೆ ಎಂಬುದಾಗಿ ಆತನ ಸ್ವಂತ ಬಲ, ಆತನ ಶಕ್ತಿ ಮೇಲೆ ಆತನು ಆತುಕೊಳ್ಳದೆ, ಪ್ರೀತಿಯುಳ್ಳ ದೇವರ ಮಗುವೆ, ಆತನು ದೇವರ ಮೇಲೇನೆ ಆತುಕೊಳ್ಳುತ್ತಾ ಇದ್ದನು. ಪ್ರೀತಿಯುಳ್ಳ ದೇವಜನರೇ, ಅಂಧಕಾರದ ಬಲಗಳು, ದುರಾತ್ಮನ ಕ್ರಿಯೆಗಳು, ವಾಯುಮಂಡಲದ ಶಕ್ತಿಗಳು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಬಾರದು ಅಂದರೆ ಇವತ್ತಿನಿಂದ ಉದಯ ಕಾಲದ ಪ್ರಾರ್ಥನೆ ನೀನು ಮಾಡಬೇಕು. ನೀನು ಉದಯ ಕಾಲದ ಪ್ರಾರ್ಥನೆಯನ್ನು ಮಾಡದ ಹೊರತು ನೀನು ಯಾವುದು ಸದಾ ಜಯಿಸೋದಕ್ಕೆ ಆಗಲ್ಲ. ಆ ಉದಯ ಕಾಲದ ಪ್ರಾರ್ಥನೆಯಲ್ಲಿ ನೀನು ಜಯ ಹೊಂದಬೇಕಂದ್ರೆ ಮೊಟ್ಟ ಮೊದಲು ನಿನ್ನ ಶರೀರದಿಂದ ನೀನು ಜಯವನ್ನು ಹೊಂದಬೇಕು. ನಿನ್ನ ಶರೀರಕ್ಕೆ ಹೇಳಬೇಕು, ಅದು ಮುದುಡಿ ಮಲಗುತ್ತದೆ, ಆ ಕಡೆ ತಿರುಗಿ ಮಲಗುತ್ತೆ, ಟೈಮ್ ನೋಡಿ ಮಲಗುತ್ತೆ. ಯೇಸುವಿನ ನಾಮದಲ್ಲಿ ಎಷ್ಟೇ ನಾನು ಪ್ರಯತ್ನ ಪಟ್ಟರು ನನ್ನ ಲೈಫಲ್ಲಿ ಸರಿಸುಮಾರು 30 ವರ್ಷಗಳಿಂದ ಪ್ರಯತ್ನ ಪಡ್ತೇನೆ, ವೈಯಕ್ತಿಕವಾಗಿ 3 ಗಂಟೆಗೆ ನನಗೆ ಎಚ್ಚರ ಯಾವಾಗಲೂ ಆಗುತ್ತೆ. ಆ ಸಂದರ್ಭದಲ್ಲಿ ಎದ್ದು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದ ನಂತರವೇ, ಆ ದಿನದ ಕಾರ್ಯಗಳನ್ನು ಸಮರ್ಪಣೆ ಮಾಡಿದ ನಂತರವೇ ನಾನು ನಿದ್ರೆಗೆ ಜಾರಿ ಹೋಗುತ್ತೇನೆ. ಇದು ನಿನ್ನೆ ಮೊನ್ನೆ ಕಥೆಯಲ್ಲ ಪ್ರೀತಿಯುಳ್ಳ ದೇವಜನರೇ. ಯೇಸುವಿನ ನಾಮದಲ್ಲಿ ಯೌವನ ಕಾಲದಲ್ಲಿ ವಿಶ್ವಾಸಿ ಜೀವಿತದಲ್ಲಿ ಸಭೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಒಟ್ಟುಗೂಡಿ ನಾವು ದೇವರ ಹತ್ರ ಒಡಂಬಡಿಕೆ ಮಾಡಿಕೊಳ್ತಾ ಇದ್ದೀವಿ. ಏನಂದರೆ ರಾತ್ರಿ ಎಲ್ಲ ಸೇವೆಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ ದೇವರಾತ್ಮನಿಗೆ ಹೇಳ್ತಾ ಇದ್ದೀವಿ, ದೇವರಾತ್ಮನೇ ನಮಗೆ 3 ಗಂಟೆಗೆ ಎಬ್ಬರಿಸು, 4 ಗಂಟೆಗೆ ಎಬ್ಬರಿಸು, ಸ್ವಲ್ಪ ಟಯರ್ಡ್ ಆಗಿದೆ 5 ಗಂಟೆಗೆ ಎಬ್ಬರಿಸು. ರೈಟ್ ಟೈಮ್ನಲ್ಲಿ ಬೆಲ್ಲು ಹೊಡೆದ ರೀತಿಯಲ್ಲಿ ದೇವರಾತ್ಮನು ಆ ಟೈಮ್ನಲ್ಲಿ ನಮ್ಮನ್ನು ಎಬ್ಬರಿಸ್ತಾ ಇದ್ದನು. ಇವತ್ತು ಸದಾ ಹೊಗಳಿಕೊಳ್ಳೋದಕ್ಕೆ ಅಲ್ಲ, ನಿಮ್ಮನ್ನು ಉತ್ತೇಜನ ಪಡಿಸೋದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಈ ರಾತ್ರಿ ವೇಳೆಯಲ್ಲಿ ದೇವರಾತ್ಮನಿಗೆ ನೀವು ಒಪ್ಪಿಸಿಕೊಟ್ಟು, ದೇವರಾತ್ಮನೇ ಇಂಥ ಟೈಮ್ನಲ್ಲಿ ನಾನು ಎದ್ದೇಳಬೇಕಪ್ಪ, ನನಗೆ ಸಹಾಯ ಮಾಡು, ನನಗೆ ಎಬ್ಬರಿಸಿ ಎಂಬುದಾಗಿ
ಉದಯ ಕಾಲದಲ್ಲಿ ಈ ಟೈಮ್ ಎಂಬುದಾಗಿ ನೀವು ವೈಯಕ್ತಿಕವಾಗಿ ಅಲಾರಾಮ್ ಇಟ್ಕೊಳ್ಬೇಡಿ, ಮೊಬೈಲನ್ನು ಪಕ್ಕದಲ್ಲಿ ಇಟ್ಕೊಳ್ಬೇಡಿ. ರೈಟ್ ಟೈಮ್ನಲ್ಲಿ 1 ಸೆಕೆಂಡ್ ಏರುಪೇರು ಆಗದ ರೀತಿಯಲ್ಲಿ ದೇವರ ಆತ್ಮನು ನಿಮ್ಮನ್ನು ಎಚ್ಚರಪಡಿಸ್ತಾನೆ. ದೇವರ ಮಗುವೇ, ಯೇಸುವಿನ ನಾಮದಲ್ಲಿ ನನ್ನ ಲೈಫ್ನಲ್ಲೂ ಸದಾ ಇದುವರೆಗೆ ನಾನು ಆ ಕಾರ್ಯಗಳನ್ನು ಮಾಡಿಲ್ಲ. ಇನ್ನು ಮುಂದೆ ನಾನು ಉದಯ ಕಾಲದ ಪ್ರಾರ್ಥನೆಯನ್ನು 3 ಗಂಟೆ, 2 ಗಂಟೆ, 1 ಗಂಟೆ, ದೇವರ ಸನ್ನಿಧಾನದಲ್ಲಿ 5 ಗಂಟೆ, 4 ಗಂಟೆಗೆ ಎದ್ದು ನಾನು ಪ್ರಾರ್ಥನೆ ಮಾಡ್ತೇನೆ. ದೇವರ ಆತ್ಮನು ನನ್ನನ್ನು ಬಲಪಡಿಸಲಿ. ನನ್ನ ಚಿತ್ತದಲ್ಲಿಯೂ, ನನ್ನ ಕುಟುಂಬದಲ್ಲಿಯೂ, ನನ್ನ ಬಿಸ್ನೆಸ್ನಲ್ಲಿ ದೇವರು ನನಗೆ ಜಯ ಕೊಡಲಿ ಎಂಬುದಾಗಿ, ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಒಂದು ವೇಳೆ ನಿಮ್ಮ ಒಳಗಡೆ ಆಸಕ್ತಿ ಇರುವುದಾದರೆ ಯೇಸುವಿನ ನಾಮದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡುತ್ತೇನೆ. ಅದಾದ ನಂತರ ನಿಮ್ಮೆಲ್ಲರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ತಂದೆಯಾದ ದೇವರೇ, ಕರ್ತನೆ ಸ್ವಾಮಿ, ನಿನ್ನ ವಿಶೇಷವಾದಂಥ ಕರ್ತನೆ ಕೃಪೆಯ ಮೂಲಕವಾಗಿ ನಮ್ಮನ್ನು ಇವತ್ತು ನಿನ್ನ ಆತ್ಮನ ಸಾನ್ನಿಧ್ಯಾನದಲ್ಲಿ ನಡೆಸಿ ಪ್ರಾರ್ಥನೆಯ ಕುರಿತು ಇವತ್ತು ಸದಾ ವ್ಯತ್ಯಸ್ತವಾಗಿ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನನಗೆ ಸ್ತೋತ್ರ. ಅಗ್ನಿ ಸ್ತಂಭವಾಗಿ, ಮೇಘ ಸ್ತಂಭವಾಗಿ ದೇವರೇ ಕರ್ತನೆ ಇಸ್ರಾಯೇಲನ್ನು ನಡೆಸಿದಂಥ ನಿನ್ನ ಬಲ ದೇವರೇ, ಆ ಅಗ್ನಿ ಸ್ತಂಭ ಮೇಘ ಸ್ತಂಭಕ್ಕೆ ಬಗದಲಾಗಿ ದೇವರೇ ಕರ್ತನೆ ಐಗುಪ್ತರನ್ನು ಗಲಿಬಿಲಿ ಮಾಡಿ ದೇವರೇ ಕರ್ತನೆ ಆ ರಾತ್ರಿಯ ವೇಳೆಯಲ್ಲಿ ದೇವರೇ ಕರ್ತನೆ ಸ್ವಾಮಿ ಅಲ್ಲಿ ಕತ್ತಲೆಯನ್ನು ಉಂಟು ಮಾಡಿ ದೇವರೇ ಕರ್ತನೆ ಅವರನ್ನು ನಾಶಪಡಿಸಿದೆ. ನಿನ್ನ ಮಕ್ಕಳ ವಿರುದ್ಧವಾಗಿ ನಿಂತಂಥ ಶತ್ರು ಸಮೂಹವನ್ನು ಲಯಪಡಿಸಿದೆ. ದೇವ ಕರ್ತನೆ, ಇವತ್ತು ಈ ಶಬ್ದವನ್ನು ಕೇಳುತ್ತಿರುವಂಥ ನನ್ನ ಆತ್ಮೀಯ ಮಕ್ಕಳಲ್ಲಿ, ದೇವಜನರಲ್ಲಿ ಒಂದು ವೇಳೆ ಪ್ರಾರ್ಥನಾ ಜೀವಿತದ ಕೊರತೆ ಇರುವುದಾದರೆ ಅಪ್ಪ ದೇವ ಕರ್ತನೆ ಸ್ವಾಮಿ, ಈಗಲೇ ಅವರಿಗೆ ವಿರೋಧವಾಗಿ ನಿಂತುಕೊಂಡಿರುವಂಥ ಅವರ ಶರೀರವನ್ನು ನಿನ್ನ ರಕ್ತ, ನಿನ್ನ ವಾಕ್ಯ, ನಿನ್ನ ನಾಮದ ಬಲದಿಂದ, ನಿನ್ನ ಆತ್ಮನ ಬಲದಿಂದ ದೇವರೇ ಕರ್ತನ ನೀನು ಕರ್ತನೆ ದೃಢಪಡಿಸಿ ದೇವರೇ ಕರ್ತನ ನಿನಗಾಗಿ ಚುರುಕಾಗಿ ತಾಜಾ ಉಳ್ಳವರಾಗಿ ದೇವರೇ ಉದಯ ಕಾಲದಲ್ಲಿ ಎದ್ದು ಪ್ರಾರ್ಥಿಸುವಂತೆ ನಿನ್ನ ಅಭಿಷೇಕದ ಕರಗಳಿಂದ ಒಬ್ಬೊಬ್ಬರನ್ನು ನಿನ್ನ ಸಂಧಿಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ದೇವರೇ ಕರ್ತನೆ ಆ ಪ್ರಾರ್ಥನೆಯಲ್ಲಿ ದೇವರೇ ಉದಯ ಕಾಲದಲ್ಲಿ ದೇವರೇ ಅಂಧಕಾರದ ಲೋಕಾಧಿಪತಿಗಳನ್ನು ಕಟ್ಟುವ, ಬಂಧಿಸುವ ದೇವರೇ ಕರ್ತನೆ ಅವರ ಶಕ್ತಿಗಳನ್ನು ಲಯಪಡಿಸುವಂಥ ಬಲವನ್ನು ನಿನ್ನ ಮಕ್ಕಳಿಗೆ ನೀನು ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಸ್ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಕರ್ತನೆ ಒಂದೊಂದು ದಿನವೂ ಸದಾ ಜಯದ ದಿನವಾಗಿ ಕರ್ತನೆ ಇವತ್ತಿನಿಂದ ಈ ಮಕ್ಕಳ ಜೀವಿತದಲ್ಲಿ ನಿನ್ನ ಕಾರ್ಯವನ್ನು, ನಿನ್ನ ಯುದ್ಧವನ್ನು, ನಿನ್ನ ಕರ್ತನೆ ಜಯೋತ್ಸವದಿಂದ ಕರ್ತನೆ ನಿಮ್ಮ ನಾಮವನ್ನು ಘನಪಡಿಸಲಿಕ್ಕೆ ಆಗುತ್ತೆ. ಒಬ್ಬರನ್ನು ನಿನ್ನ ಕೃಪೆಯಿಂದ ತುಂಬಿಸುವಂತ ನಾವು ದಿನದ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಸಮ್ಮುಖ, ನಿನ್ನ ಪ್ರಸನ್ನತೆ ದೇವರೇ ಈ ಮಕ್ಕಳನ್ನು ಆವರಿಸಲಿ. ಇವರ ಬಿಸ್ನೆಸ್ಗಳು ಆಶೀರ್ವದಿಸಲ್ಪಡಲಿ, ಮಕ್ಕಳ ವಿದ್ಯಾಭ್ಯಾಸ ಆಶೀರ್ವದಿಸಲ್ಪಡಲಿ, ಮಕ್ಕಳ ವಿವಾಹದ ಸಂಗತಿಗಳು ಜರುಗಲಿ. ವಂಚಿತರಾದ ಕರ್ತನೆ ಸ್ವಾಮಿ ಕಾರ್ಯಗಳು ದೇವರೇ ಕರ್ತನೆ ಮಕ್ಕಳ ಭಾಗ್ಯವನ್ನು ಅನುಗ್ರಹಿಸು. ಉದ್ಯೋಗವಿಲ್ಲದವರಿಗೆ ಉದ್ಯೋಗವನ್ನು ಕೊಡಪ್ಪ ದೇವ ಕರ್ತನೆ. ಸಾಲ ಬಡ್ಡಿಯ ನೊಗುಗಳಿಂದ ಕರ್ತನೆ ಬಾಧೆ ಪಡುತ್ತಿರುವಂಥ ನಿನ್ನ ಮಕ್ಕಳನ್ನು ನೀನು ಸಂಧಿಸಪ್ಪ ಯೇಸುವಿನ ನಾಮದಲ್ಲಿ. ತಂದೆಯಾದ ದೇವರೇ ಕರ್ತನೆ, ಇವರ ಹೊಲಮನೆಗಳ ಮೇಲೆ ನಿಮ್ಮ ದಯಾದೃಷ್ಟಿ ಇರಲಿ. ಇವರು ಮಾಡುವಂಥ ಕರ್ತನೆ ಪ್ರಯಾಣದಲ್ಲಿ ಕರ್ತನೆ ನಿನ್ನ ದೇವದೂತರ ಕಾವಲಿರಲಿ. ನಿನ್ನ ರಕ್ತದ ಕೋಟೆಯಲ್ಲಿ ಮರೆಮಾಚುತ್ತೇನೆ. ಎಲ್ಲ ಕೋರ್ಟ್ ಕೇಸ್ಗಳ ಜಯವನ್ನು ಕೊಡು. ಎಲ್ಲ ಅನಾರೋಗ್ಯದ ಸಂಗತಿಗಳನ್ನು ಸೌಖ್ಯಪಡಿಸು ರಾಜ. ಮನೆ ಬಿಟ್ಟು ಮನೆ ಸೇರುವ ತನಕ ನಿನ್ನ ದೈವಿಕವಾದ ಸಮ್ಮುಖ ಪ್ರಸನ್ನತೆ ಬಲವಾಗಿ ಮಕ್ಕಳನ್ನು ಮುಟ್ಟಲಿ. ಇವತ್ತು ಬರ್ತಡೇ, ನಾಮಕರಣ, ವಿವಾಹ ವಾರ್ಷಿಕೋತ್ಸವ ದೇವರೇ ಕರ್ತನೆ, ವಾಸ ಗೃಹ ಪ್ರವೇಶ ದೇವರೇ, ವಿವಾಹವಾಗ್ತಿರುವಂಥ ಒಂದೊಂದು ಕುಟುಂಬಗಳನ್ನು ನಿನ್ನ ಶುಭಕಾರಿಯಾಗಿರುವಂಥ ದೇವರಾತ್ಮನ ಮೂಲಕವಾಗಿ ಆಶೀರ್ವದಿಸಿ ಶುಭವೂ ಕೃಪೆಯೂ ಇವರನ್ನು ಹಿಂಬಾಲಿಸುವಂತೆ ನೀನು ತಾನೇ ದಯ ತೋರಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಅಪ್ಪ, ಇವತ್ತು ಕಾಣಿಕೆಗಳನ್ನು ಕಳಿಸಿದಂಥ ವಿನೋದ್ ಕುಮಾರ್ ಗುಲ್ಬರ್ಗ, ಮೋಹನ್ ಮಾನಿಕ್ ಬಿದರ್ ದೇವರೇ ಕರ್ತನೆ, ಬಾಮಿನಿ ನಹೋಮಿ ಮತ್ತು ವೈನೆಟ್ ಸಿಸ್ಟರ್ ಹುಬ್ಬಳ್ಳಿ ದೇವರೇ ಕರ್ತನೆ, ಪ್ರತ್ಯೇಕವಾಗಿ ನನ್ನ ಸನ್ನಿಧಾನದಲ್ಲಿ ಪೂಜಾ MB ದೇವರೇ, ಹರೀಶ್ ಬೆಂಗಳೂರು ದೇವರೇ ಕರ್ತನೆ, ಲತಾ ಕೆಂಗೇರಿ ದೇವಾ ಕರ್ತನೆ ಸಮ್ಮುಖದಲ್ಲಿ ಸುವರ್ಣ ಲಕ್ಷ್ಮಿ, ಈ ಎಲ್ಲ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈ ಕಾಣಿಕೆಗಳು ರಾಜ್ಯದಲ್ಲಿ ಬಿತ್ತಲ್ಪಡುವಾಗ ಇದಕ್ಕೆ ಪ್ರತಿಫಲವಾಗಿ 100ರಷ್ಟು ದೇವರೇ ಇವರ ಮಡಲು ತುಂಬ ಹೊರಚೆಲ್ಲುವ ಹಾಗೆ ನೀನು ತಾನೇ ಕೃಪೆ ತೋರುವಂತ ನಾವು. ಇವರ ಮಕ್ಕಳ ಭವಿಷ್ಯತನ ಆಶೀರ್ವಾದ ಮಾಡು, ಇವರ ಬಿಸ್ನೆಸ್ಸನ್ನು ಆಶೀರ್ವಾದ ಮಾಡು. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ದೇವರ ದಯೆ, ದೇವರ ಕೃಪೆ ನಿಮ್ಮೊಟ್ಟಿಗಿರಲಿ. 9741791564 ಇದು ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ಒಂದು ವೇಳೆ ನಿಮಗೆ ಎಂಥ ಸಮಸ್ಯೆಗಳಿರುವುದಾದರೂ ಕರ್ತನ ಸನ್ನಿಧಾನದಲ್ಲಿ ಈ ನಂಬರಿಗೆ ಕಾಲ್ ಮಾಡುವುದಾದರೆ ನಾವು ಪ್ರಾರ್ಥಿಸ್ತೇವೆ. ಅಷ್ಟು ಮಾತ್ರವಲ್ಲ, ಒಂದು ವೇಳೆ
ಕೂಟಗಳಲ್ಲಿ, ಔಟ್ ಆಫ್ ಸ್ಟೇಷನಲ್ಲಿ, ನಾವು ಟ್ರಾವೆಲಿಂಗ್ನಲ್ಲಿ ಇರುವಾಗ ಕಾಲ್ ಮಾಡಿದ್ರು ಸದಾ ನಿಮ್ಮ ಮಿಸ್ ಕಾಲನ್ನು ನೋಡಿ ನಾವು ತಿರುಗಿ ಕಾಲ್ ಮಾಡಿ ನಾವು ಪ್ರಾರ್ಥಿಸ್ತೇವೆ. ತಪ್ಪದ ರೀತಿಯಲ್ಲಿ ಪ್ರತಿದಿನ 7 ನಡೆಯುವಂಥ ಈ ವಿಶೇಷವಾದಂಥ ಉಪವಾಸ ಪ್ರಾರ್ಥನೆಯಲ್ಲಿ ಪಾಸ್ಟರ್ ಜೆ ವೆಂಕಟೇಶ್ ಎನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ನೀವೆಲ್ಲರೂ ಸದಾ ಜಾಯ್ನ್ ಆಗಿರಿ. ಇದುವರೆಗೆ ಪಾಸ್ಟರ್ ಜೆ ವೆಂಕಟೇಶ್ ಎನ್ನುವಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವುದಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಲಿ. ಅಷ್ಟು ಮಾತ್ರವಲ್ಲ, ಅನೇಕ ಜನರಿಗೆ ಈ ಯೂಟ್ಯೂಬ್ ಚಾನಲಿನ ಪರಿಚಯವನ್ನು ಮಾಡಿಸ್ಕೊಳ್ರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡಲಿ. ಆಮೆನ್.